ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನೈನಾ ವ್ಲಾಗ್ಸ್ ಚಾನೆಲ್. ಸೊ ಇವತ್ತಿಂದ ತಮ್ನೆಲ್ ಅಲ್ಲಿ ನೋಡಿರ್ತೀರಾ ಡೇ 1 ಚಾಲೆಂಜಸ್ ಅಂತ. ನಾನು ಹೇಳಿದೆ ಒಂದು 100 days ಚಾಲೆಂಜ್. ನಾನು ಮಾರ್ನಿಂಗ್ ಇಂದ ನೈಟ್ ರೊಟೀನ್ಸ್ ಈ ತರ ನಾನು 100 days ಚಾಲೆಂಜ್ ತಗೊಂಡು ಮಾಡ್ತೀನಿ ಅಂತ ಹೇಳಿದೆ. ಸೊ ಇದು ಬಂದ್ಬಿಟ್ಟು ಡೇ 1 ವಿಡಿಯೋ. ಸೊ ಕಂಪ್ಲೀಟ್ಲಿ ನಂದು ಎಂಟೈರ್ ಅಂದ್ರೆ ಆಫೀಸ್ಗೆ ಹೋದಾಗ ಅಲ್ಲಿ 9 hours 10 hours ಹೊರಟೋಗುತ್ತೆ. ಅಲ್ಲಿ ನಾನು ವಿಡಿಯೋ ಮಾಡಕ್ಕಾಗಲ್ಲ. ಸೊ ಮಿಕ್ಕಿದ್ದ ಟೈಮಲ್ಲಿ ಏನಿದೆ ನಂದು ಮಾರ್ನಿಂಗ್ ಇಂದ ನೈಟ್ ರೊಟೀನ್ ವರ್ಗು. ಸೊ ಬೆಳಗ್ಗೆ ನಾನೊಂದು 5:45 ಹಂಗ್ ಅಲಾರಾಮ್ ಇಟ್ಕೊಂಡು ಆಲ್ಮೋಸ್ಟ್ 6 ಆಗುತ್ತೆ ಎದ್ದೋಳಷ್ಟೊತ್ತಿಗೆ. 6 ಇಂದ ನಂದು ಡೇ ಶುರುವಾಗತ್ತೆ. ಅಂಡ್ ಆ ಟೈಮಿಗೆ ಬಂದು ಆಚೆಗಡೆ ನೋಡಿ ನಿಂತ್ಕೊಟ್ಟಾಗ ಏನೋ ಒಂಥರ ಫ್ರೆಶ್ ಫೀಲ್ ಅಂತ ಅನ್ಸುತ್ತೆ. ನಾನು ಅಲ್ಲೇ ಸ್ವಲ್ಪ ಹೊತ್ತು ನಾನು ಬ್ರಷ್ ಕೂಡ ಮಾಡ್ಬಿಡ್ತೀನಿ ಆಚೆ ಹೋಗಿನೇ. ಬ್ರಷಿಂಗ್ ಜೊತೆಗೆ ನನಗೆ ಒಂದು ಹೊಸ ಏರ್ ಕೂಡ ಸಿಗುತ್ತೆ, ರಿಫ್ರೆಶ್ ಏರ್ ಕೂಡ ಸಿಗುತ್ತೆ. ಬೆಳಗ್ಗೆ ಯಾವುದೇ ಒಂದು ರೀತಿಯ ಪೊಲ್ಯೂಷನ್ ಇರಲ್ಲ, ಎಂಥದ್ದು ಇರಲ್ಲ. ಒಂಥರ ಕಾಮ್ ಆಗಿ ನಂಗೆ ಒಂದು ವೆದರ್ ಸಿಗುತ್ತೆ ಅಂದ್ಬಿಟ್ಟು ನಾನು ಅಲ್ಲೇ ಬ್ರಷಿಂಗ್ ಕೂಡ ನಾನು ಆಲ್ಮೋಸ್ಟ್ ಆಚೆನೆ ಮಾಡ್ಬಿಡ್ತೀನಿ. ಸೊ ಇನ್ನು ಅಷ್ಟೊತ್ತಿಗೆ ಲಸಿಕಾ ಕೂಡ ಎದ್ದು ಬಂದ್ಲು. ಒಂದೊಂದ್ಸತಿ ಅವಳು ಲೇಟ್ ಆಗಿ ಎದ್ದೊಳ್ತಾಳೆ, ಒಂದೊಂದ್ಸತಿ ಎಚ್ಚರಿಕೆ ಆದಾಗ ಬೇಗ ಎದ್ದೊಳ್ತಾಳೆ. ಇನ್ನು ಇವತ್ತು ತಿಂಡಿಗೆ ಮೆಂತ್ಯ ಬಾತ್ ಮಾಡೋಣ ಅಂದ್ಬಿಟ್ಟು, ಮತ್ತೆ ಮಧ್ಯಾಹ್ನ ಸಾಂಬಾರ್ಗೆ ನಾನು ಸಾಂಬಾರ್ ಅಂದ್ರೆ ಇದು ಚಟ್ನಿ ಮಾಡ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಬದನೆಕಾಯಿ, ಟೊಮ್ಯಾಟೊ, ಒಣಮೆಣಸಿನಕಾಯಿ, ಹಸಿರು ಮೆಣಸಿನಕಾಯಿ ಹಾಕ್ಬಿಟ್ಟು ಕುದಿಸ್ಬಿಟ್ಟು ಅದನ್ನ ಚಟ್ನಿ ಮಾಡ್ತೀವಿ. ತುಂಬಾ ಚೆನ್ನಾಗಿರುತ್ತೆ. ಇದಕ್ಕಿನ್ನೂ ಕಡಲೆ ಬೀಜ ಹುರ್ಕೊಂಡು ಪೌಡರ್ ಮಾಡ್ಕೊಂಡು ಅದನ್ನು ಕೂಡ ಚಟ್ನಿ ಟೈಪ್ ಮಾಡ್ಕೋಬಹುದು, ಇಲ್ಲ ಇದನ್ನೇ ಹಾಕೋಬಹುದು. ಇನ್ನ ತಿಂಡಿಗೆ ಸ್ವಲ್ಪ ಕಾಯಿ ಚಟ್ನಿ ಮತ್ತೆ ಮೆಂತ್ಯ ಸೊಪ್ಪು ಸ್ವಲ್ಪ ಜಾಸ್ತಿ ಇತ್ತು. ಅದನ್ನ ಖಾಲಿ ಮಾಡೋಣ ಅಂದ್ಬಿಟ್ಟು ರಾತ್ರಿನೇ ನಾನು ಬಟಾಣಿ ನೆನೆ ಹಾಕಿದ್ದೆ. ಸೊ ಹಂಗಾಗಿ ಇವಾಗ ನಾನು ಸ್ವಲ್ಪ ಮೆಂತ್ಯ ಸೊಪ್ಪನ್ನೆಲ್ಲ ಒಂದ್ 3-4 ಸತಿ ವಾಶ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನ ಬದನೆಕಾಯಿ ಏನಿದೆ ಅದು ಬೇಯಬೇಕು. ನಾನು ಆಗ್ಲೇ ಹೇಳ್ದೆ ಚಟ್ನಿ ಮಾಡೋದಕ್ಕೆ. ಇದಕ್ಕೆ ಒಂದ್ ಸ್ವಲ್ಪ ಹುಣಸೆ ಹಣ್ಣು, ಉಪ್ಪು ಹಾಕಿ ರುಬ್ಕೊಂಡ್ರೆ ಇಲ್ಲ ಮಸ್ಕೋಬಹುದು, ಚೆನ್ನಾಗಿರತ್ತೆ. ಇನ್ನು ನಂದು ಆಸ್ ಯೂಶುವಲ್ ನಂದು ಏನೇ ಮಿಸ್ ಆದ್ರೂನು ಬೆಳಗ್ಗೆ ಬೆಟ್ಟದ ನೆಲ್ಲಿಕಾಯಿ ತಿನ್ನೋದು ಮಾತ್ರ ನನ್ ಮಿಸ್ ಆಗಲ್ಲ. ಇದು ತುಂಬಾನೇ ಒಳ್ಳೇದು. ಇದ್ರಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ತುಂಬಾ ಇರುತ್ತೆ. ಹೇರ್ ಫಾಲ್ ಗೆ ತುಂಬಾನೇ ಒಳ್ಳೇದು, ಹೇರ್ಸ್ಗೆ ಮತ್ತೆ ನಮ್ ಹೆಲ್ತ್ಗೂ ಕೂಡ ತುಂಬಾನೇ ಒಳ್ಳೇದು. ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ. ಸೊ ಹಂಗಾಗಿ ಪ್ರತಿದಿನ ನಾನು ಮಿಸ್ ಮಾಡ್ದಲೇ ತಿಂತೀನಿ. ಇದನ್ನ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಬ್ಯಾಗ್ ಹಾಕೊಂಡು ಹಾಗೆ ನಾನು ಕೆಲಸ ಮಾಡ್ತಾ ಇರ್ತೀನಿ. ಅದನ್ನ ಎಲ್ಲ ತಿನ್ಕೊಂಡ್ ಕೂರೋಷ್ಟು ನನ್ಗೆ ಟೈಮ್ ಇರಲ್ಲ. ಹಂಗಾಗಿ ಅದನ್ನ ಒಂದೊಂದೇ ಪೀಸ್ ಈ ತರ ಚಿಕ್ಕದಾಗಿ ಮಾಡ್ಕೊಂಡು ಚೀವ್ ಮಾಡ್ತಾ 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 ಕೆಲ್ಸ ಕೂಡ ಮಾಡ್ತೀನಿ. ಸೊ ಅಟ್ ಎ ಟೈಮ್ 2 ಕೂಡ ಮುಗ್ದೋಗುತ್ತೆ. ಇನ್ನು ಮೆಂತ್ಯ ಬಾತ್ ರೆಸಿಪಿನ ತೋರಿಸಿದೀನಿ ನಾನು. ಹಾಗೆ ಇಲ್ಲಿ ಕುಕ್ಕರ್ ಅಲ್ಲೇ ಮಾಡ್ಬಿಡ್ತಾ ಇದ್ದೀನಿ. ಬಾತ್ ತರಾನೇ ತುಂಬಾನೇ ಈಸಿ ಮತ್ತೆ ಟೇಸ್ಟಿ ಆಗಿ ಕೂಡ ಇರುತ್ತೆ. ಹಾಗೆ ಅದು ಕ್ಲಾಕ್ ಏನಿದೆ ಅದು ಹುಕ್ ಇರುತ್ತಲ್ಲ ಅದು ಬಿದ್ದೋಗ್ಬಿಡ್ತು. ಹಂಗಾಗಿ ನಾನು ಅಲ್ಲೇ ಇಟ್ಟಿದ್ದೀನಿ. ಹೊಸ ಹುಕ್ ತಂದ್ಮೇಲೆ ಅದನ್ನ ಬೇರೆ ಕಡೆ ಹಾಕ್ಬೇಕು. ತರಣ ಅನ್ಕೊಂಡು ಅನ್ಕೋತೀನಿ. ಪ್ರತಿದಿನ ಸಂಜೆ ಮರ್ತ್ ಹೋಗ್ತಾ ಇದೀನಿ. ಇನ್ನ ಮೆಂತ್ಯ ಸೊಪ್ಪು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದೀನಿ. ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಜಾಸ್ತಿ ಸೊಪ್ಪಿದ್ರೆ ಬರೀ ಇಷ್ಟು ಸೊಪ್ಪು ಆಗ್ಬಿಡತ್ತೆ. ಇನ್ನು ಲಸಿಕಾ ಅಷ್ಟೇ, ಸ್ವಲ್ಪ ಫ್ರೂಟ್ಸ್ ಎಲ್ಲ ಹಾಕ್ಬೇಕಲ್ಲ ಬಾಕ್ಸಿಗೆ. ಅದನ್ನ ಎಲ್ಲ ಬಿಡ್ಸು ಅಂತ ಹೇಳಿದ್ದೆ, ಬಿಡಿಸ್ತಾ ಇದ್ಲು. ಎಲ್ಲ ಬಿಡ್ಸಿ ಕೊಟ್ಲು. ಸೊ ಬಿಡ್ಸಿದ್ಮೇಲೆ ನಾನೊಂದ್ ಸ್ವಲ್ಪ ಬೇಕಿಂಗ್ ಸೋಡಾ ಮತ್ತೆ ಅಡಿಗೆ ಸೋಡಾ ಮತ್ತೆ ಒಂದ್ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದ್ 10 ನಿಮಿಷ ನೆನೆ ಹಾಕ್ತೀನಿ. ಸೊ ಪೆಸ್ಟಿಸೈಡ್ಸ್, ಕೆಮಿಕಲ್ಸ್ ಎಲ್ಲ ಹೊಡೆದಿರ್ತಾರೆ, ಅದೇನೇ ಇದ್ರು ಎಲ್ಲ ಹೊರಟೋಗುತ್ತೆ. ಮತ್ತೆ ಅದನ್ನೆಲ್ಲ ಚೆಲ್ಲದ್ಮೇಲೆ ಇನ್ನೊಂದ್ಸತಿ ಬೇರೆ ನೀರಲ್ಲಿ ವಾಶ್ ಮಾಡ್ತೀನಿ. ಸೊ ಈ ತರ ಡಬಲ್ ವಾಶ್ ಇರತ್ತೆ. ಹಾಗೆ ಒಂದ್ ಕಡೆ ಬದ್ನೆಕಾಯಿದು ಟೊಮ್ಯಾಟೊ ಎಲ್ಲ ಬೇಯ್ತಿದೆ ಚಟ್ನಿ ಮಾಡೋದಕ್ಕೆ. ಇನ್ನು ಮೆಂತ್ಯ ಬಾತ್ಗೆ ಏನೋ ಒಗ್ಗರಣೆ ಎಲ್ಲ ಹಾಕೊಂಡೆ. ಕೊನೆಗೆ ನಾನೊಂದ್ ಸ್ವಲ್ಪ ಎಷ್ಟ್ ನೋಡ್ಕೊಂಡು ರೈಸ್ ನ ಹಾಕೊಳ್ತಾ ಇದ್ದೀನಿ. ಒಂದ್ 3 ವಿಸಲ್ ಬರಿಸ್ಕೊಂಡ್ರೆ ಮುಗೀತು. ಹಾಗೆ ಬಾಕ್ಸ್‌ದು ಪ್ಯಾಕಿಂಗ್ ಕೂಡ ಮಾಡಕ್ ಶುರು ಮಾಡಿದೀನಿ. ಬಾಕ್ಸ್ ಪ್ಯಾಕಿಂಗ್ಗೆ ಒಂದ್ ಸ್ವಲ್ಪ ಟೈಮ್ ತಗೊಳುತ್ತೆ. ಸ್ನಾಕ್ಸ್‌ಗೆ ಒಂದ್ ಬಾಕ್ಸು, ಮಧ್ಯಾಹ್ನಕ್ಕೆ ಒಂದ್ ಬಾಕ್ಸು ಈ ರೀತಿ ಇರುತ್ತೆ. ಇದ್ರ ಜೊತೆಗೆ ನಂದು ಕೂಡ ಹಂಗೆ ಇರುತ್ತೆ. ಬೆಳಗ್ಗೆ ಸ್ನಾಕ್ಸ್‌ಗೆ ಒಂದು ತಿನ್ನೋ ಬಾಕ್ಸು ಮತ್ತೆ ಮಧ್ಯಾಹ್ನಕ್ಕೆ ಊಟದೊಂದ್ ಬಾಕ್ಸ್ ಎಲ್ಲ ಇರುತ್ತೆ. ಇನ್ನು ನಾನು ಕೂಡ ರೆಡಿ ಆಗಿ ಬಂದೆ ಫ್ರೆಶ್ ಅಪ್ ಆಗ್ಬಿಟ್ಟು. ಸೊ ಮೆಂತ್ಯ ಬಾತ್ ರೆಡಿ ಆಗಿದೆ. ಮೆಂತ್ಯ ಬಾತು ಕಾಯಿ ಚಟ್ನಿ ಒಂದ್ ಒಳ್ಳೆ ಕಾಂಬಿನೇಷನ್ ಆಗಿರತ್ತೆ. ಇನ್ನ ಅಮ್ಮ ಸ್ವಲ್ಪ ಅಕ್ಕಿ ಎಲ್ಲ ನೆನ್ನೆ ಹಾಕ್ತಾ ಇದ್ರು. ಆಚೆ ಕಡೆ ಇದು ಅಕ್ಕಿ ಹಿಟ್ಟೆಲ್ಲ ಖಾಲಿ ಆಗಿತ್ತು. ನಾವು ಅಕ್ಕಿ ಹಿಟ್ಟೆಲ್ಲ ಏನು ನಾವು ಆಚೆ ತರ್ಸಲ್ಲ. ಅಚ್ ಖಾರದ ಪುಡಿ ಆಗಿರ್ಬೋದು, ಧನಿಯಾ ಪುಡಿ ಆಗಿರ್ಬೋದು, ಯಾವ್ದು ಕೂಡ ಎಲ್ಲ ಮನೇಲೆ ಮಾಡ್ಕೊಂತೀವಿ. ಹಾಗಾಗಿ
ಅಕ್ಕಿ ಹಿಟ್ಟು ಖಾಲಿ ಆಗ್ಬಿಡ್ತು. ಅಕ್ಕಿ ಹಿಟ್ಟು ಬೇಕಾಗುತ್ತೆ ರೊಟ್ಟಿಗೆ, ಬೋಂಡಕ್ಕೆಲ್ಲಾನು. ಸೊ ಅದಕ್ಕೆ ಸ್ವಲ್ಪ ನೆನೆ ಹಾಕ್ಬಿಟ್ಟು ಚೆನ್ನಾಗಿ ವಾಶ್ ಮಾಡ್ತಾರೆ. ಒಂದ್ 5-6 ಸಲ ವಾಶ್ ಮಾಡ್ಬಿಟ್ಟು ಸ್ವಲ್ಪ ಬೆಚ್ಚಗಾಗೋವರೆಗೂ ಅದನ್ನ ಬಿಸಿಲಲ್ಲಿ ಬಿಟ್ಟು ಆಮೇಲೆ ಮಿಲ್ಲಿಗೆ ಹಾಕ್ಸ್ಕೊಂಡು ಬರ್ತೀವಿ. ಅಕ್ಕಿ ಹಿಟ್ಟು ರೆಡಿ ಆಗುತ್ತೆ. ಇನ್ನು ಲಸಿಕನ್ ಕೂಡ ರೆಡಿ ಮಾಡ್ಸಿ ನಾನು ಅವಳಿಗೆ ಸ್ನಾನ ಮಾಡ್ಸಿ ಜುಟ್ ಹಾಕಿ 2 ಜುಟ್ ಹಾಕ್ಬಿಟ್ಟು ಯೂನಿಫಾರ್ಮ್ ಹಾಕಿರ್ತೀನಿ. ನನ್ ಜೊತೆಗೇನೆ ಅವಳಿಗೆ ತಿಂಡಿ ಕೊಡ್ತೀನಿ. ನಾನು ಒಂದ್ ಸ್ವಲ್ಪ ನಾನು ಹೋದ್ಮೇಲೆ ಒಂದು 20-25 ಮಿನಿಟ್ಸ್‌ಗೆ ವ್ಯಾನ್ ಬರುತ್ತೆ. ಅಲ್ಲಿ ಟೈಮ್ ಇರುತ್ತೆ ತಿಂಡಿ ತಿನ್ನಕ್ಕೆ. ಸೊ ಅಷ್ಟೊತ್ತಿಗೆ ತಿಂಡಿ ತಿಂತಾಳೆ. ನಾನು ಕೂಡ ತಿಂದ್ಬಿಟ್ಟು ಹೋಗ್ತೀನಿ. ಆಕ್ಚುಲಿ ಬೆಳಗ್ಗೆ ತಿಂಡಿ ತಿನ್ನಕ್ಕೆ ಟೈಮ್ ಇರಲ್ಲ ನನ್ಗೆ. ಒಂದ್ 5-10 ನಿಮಿಷ ಇರುತ್ತೆ ಅಷ್ಟೇ. ಸೊ ಆ ಟೈಮಲ್ಲೇ ಗಬ ಗಬ ಅಂತ ತಿಂದ್ಬಿಟ್ಟು ನಾನ್ ಹೊರಡ್ತೀನಿ. ಇನ್ನು ನಂದು ಆಫೀಸ್ ಟೈಮ್ ಏನಿದೆ ಅದಾದ್ಮೇಲೆ ವ್ಲಾಗ್‌ನ ಕಂಟಿನ್ಯೂ ಮಾಡ್ತಾ ಇದೀನಿ. ಆಫೀಸಲ್ಲಿ ಒಂದ್ 8 ½ ಅವರ್ಸೇ ಇರುತ್ತೆ. ಆ ಆಲ್ಮೋಸ್ಟ್ ಹಂಗೆ ಮ್ಯಾಕ್ಸಿಮಮ್ 8 ½ ಅವರ್ಸ್ ಇಲ್ಲಾಂದ್ರೆ 8 8 ಮುಕ್ಕಾಲ್ ಅವರ್ ಹಿಂಗಿರುತ್ತೆ. ಆ ಬಂದು ನಾನ್ ಸ್ವಲ್ಪ ಫ್ರೆಶ್ ಅಪ್ ಆಗ್ಬಿಟ್ಟು ಮತ್ತೆ ನಾನು ಆ ಡಿನ್ನರ್‌ಗೆ ಏನ್ ಬೇಕೋ ಅದನ್ನ ಮಾಡ್ತಾ ಇದೀನಿ. ಅದಕ್ಕೂ ಮುಂಚೆ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ಪಾನಿಪುರಿ ಮಾಡ್ಲಿಲ್ಲ ಅಂದ್ಬಿಟ್ಟು. ಪುದೀನ ಎಲ್ಲ ನಾವೇ ಬೆಳೆಸಿದ್ವಿ ಪಾಟಲ್ಲಿ. ಅದನ್ನೇ ತಗೊಂಡು ಫ್ರೆಶ್ ಆಗಿ ಪಾನಿ ಮಾಡ್ಬಿಟ್ಟು ಸೊ ಪಾನಿಪುರಿ ಮಾಡೋಣ ಅಂದ್ಬಿಟ್ಟು ಆಲೂಗಡ್ಡೆ ಎಲ್ಲ ಚೆನ್ನಾಗಿ ವಾಶ್ ಮಾಡ್ಕೊತೀನಿ. ಯಾಕಂದ್ರೆ ತುಂಬಾ ಮಣ್ಣಿರುತ್ತೆ ಆಲೂಗಡ್ಡೆಲಿ. ಒಂದ್ 15 ನಿಮಿಷ ನೆನ್ಸ್ಬಿಡ್ತೀನಿ ಮಣ್ಣೆಲ್ಲ ಚೆನ್ನಾಗಿ ಬಂದಿರತ್ತೆ ನೀರಿಗೆ. ಇನ್ನ ಈ ತರ ಚೆನ್ನಾಗಿ ವಾಶ್ ಮಾಡ್ಕೊಂಡು ಅರ್ಧ ಕಟ್ ಮಾಡ್ಕೊಂಡು ಹಾಕೋತೀನಿ. ಆಗ ಬೇಗನೆ ಬೆಂದೋಗುತ್ತೆ ಆಲೂಗಡ್ಡೆ. ಮತ್ತೆ ಪೀಲ್ ಮಾಡೋದಕ್ಕೂ ನಮ್ಗೆ ಈಸಿ ಆಗುತ್ತೆ. ಬೇಗ ತಣ್ಣಗಾಗತ್ತೆ. ಇನ್ನು ಅದು ಬೇಯಕ್ ಇಟ್ಟಿದೀನಿ. ಅಷ್ಟೊತ್ತಿಗೆ ಪೂಜೆ ಮಾಡ್ಕೊಂಬೇಡ ಅಂದ್ಬಿಟ್ಟು ಹೊಸ್ಲಿಗೆಲ್ಲ ನೀರೆಲ್ಲ ಹಾಕ್ತಾ ಇದೀನಿ. ಬಂದ್ ಪೂಜೆ ಕೂಡ ನಾನೇ ಮಾಡ್ತೀನಿ ಟೈಮ್ ಇದ್ದಾಗ. ಇಲ್ಲಾಂದ್ರೆ ಅಮ್ಮನೇ ಮಾಡ್ತಾರೆ. ಇನ್ನ ಪೂಜೆ ಎಲ್ಲ ಮಾಡ್ಬಿಟ್ರೆ ಸೊ ಅಲ್ಲಿಗೆ ಆಲೂಗಡ್ಡೆ ಕೂಡ ಬೇಯ್ತಾ ಇರುತ್ತೆ. ಇನ್ನು ಪಾನಿ ಮಾಡೋದು ತುಂಬಾನೇ ಈಸಿ. ಮಿಕ್ಸಿಗೆ ಹಾಕ್ಬಿಡೋದು ಮಾಡೋದು. ರೆಸಿಪಿನ ಕೂಡ ತೋರಿಸ್ತೀನಿ. ತುಂಬಾ ದಿನದಿಂದ ಕೇಳ್ತಾ ಇದ್ದೆ ಪ್ರಕುಲ್ ಮಾಡ್ಕೊಡು ಅಂತ. ಈಗ ಆಚೆ ಎಲ್ಲ ನಾನ್ ಕೊಡ್ಸೋದಿಲ್ಲ. ಸರಿ ಮನೇಲೆ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಸೊ ಮನೆಗೆ ಪೂರಿ ಒಂದ್ ಮಾತ್ರ ಆಚೆ ಕಡೆಯಿಂದ ತಂದೆ. ಅದೆಲ್ಲ ನನ್ಗೆ ಸ್ವಲ್ಪ ಕರೆಕ್ಟ್ ಆಗಿ ಮೆಜರ್ಮೆಂಟ್ಸ್ ಇಟ್ಕೊಂಡು ಬರಲ್ಲ. ಪೂರಿ ಉಬ್ಬದೆಲ್ಲ ಆಗಲ್ಲ ಪಾನಿಪುರಿಗೆ. ಹಂಗಾಗಿ ಅದೊಂದು ಮಾತ್ರ ನಾನು ಅಂಗಡಿಯಿಂದ ತರಿಸ್ಕೊಂಡಿದೀನಿ ಅಷ್ಟೇ. ಇನ್ನು ಹೊಸ್ಲಕ್ ಪೂಜೆ ಮಾಡ್ಬಿಟ್ಟು ತುಳಸಿಗೂ ಕೂಡ ದೀಪ ಎಲ್ಲ ಇಟ್ಟು ಪೂಜೆ ಮಾಡ್ತೀನಿ. ಸೊ ಪೂಜೆ ಎಲ್ಲ ಆದ್ಮೇಲೆ ಸರಿ ಅಷ್ಟೊತ್ತಿಗೆ ಆಲೂಗಡ್ಡೆ ಎಲ್ಲ ಬೆಂದಿತ್ತು. ಆ ಅದು ತಣ್ಣಗಾಕೋದಕ್ಕೆ ಬಿಟ್ಟಿದೀನಿ. ಈಗ ಒಂದ್ ಸ್ವಲ್ಪ ಮಿಕ್ಸಿ ಜಾರ್‌ಗೆ ಈಕ್ವಲ್ ಕ್ವಾಂಟಿಟಿಲಿ ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡಿದೀನಿ. ಹಾಗೆ ಖಾರ ನೋಡ್ಕೊಂಡು ಹಸಿಮೆಣಸಿನಕಾಯಿ ಒಂದ್ 3 4 ಹಾಕೊಂಡಿದೀನಿ ಅಷ್ಟೇ. ಮಕ್ಳು ತಿನ್ನೋದ್ರಿಂದ ಒಂದ್ ಸ್ವಲ್ಪ ಕಮ್ಮಿನೇ ಖಾರ ಹಾಕೋತೀನಿ. ಇನ್ನು ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ ಎಲ್ಲ ಹಾಕೋಬೇಕಲ್ಲ ಹಾಗಾಗಿ. ಈಗ ಒಂದು ಪಾತ್ರೆಗೆ ನಾನು ಕಲ್ಲುಪ್ಪನ್ನ ಹಾಕೊಳ್ತಾ ಇದೀನಿ. ಹಾಗೆ ನಾನು ಒಂದ್ ಸ್ವಲ್ಪ ಹುಣಸೆ ಹಣ್ಣು ಕೂಡ ನೆನ್ಸಿಟ್ಟಿದ್ದೆ. ಹಾಗೆ ಒಂದ್ ಸ್ವಲ್ಪ ಆಮ್ಚೂರ್ ಪೌಡರ್ ಅಂದ್ರೆ ಡ್ರೈ ಮ್ಯಾಂಗೋ ಪೌಡರ್ ಹಾಗೆ ಸ್ವಲ್ಪ ಚಾಟ್ ಮಸಾಲಾನ ಹಾಕೊಂಡೆ. ಹಾಗೆ ಒಂದ್ ಸ್ವಲ್ಪ ಬ್ಲಾಕ್ ಪೆಪ್ಪರ್ ಪೌಡರ್ ಕೂಡ ಹಾಕೊಂಡಿದೀನಿ. ಇದನ್ನು ಮನೇಲೆ ಮಾಡ್ಕೊಂಡಿರೋಂಥದ್ದು ಪೌಡರು. ಇನ್ನು ಈಗ ಸ್ವಲ್ಪ ನೀರ್ ಹಾಕ್ಬಿಟ್ಟು ರುಬ್ಕೊಂಡಿದ್ದೆ. ಪುದೀನ, ಕೊತ್ತಂಬರಿ ಮತ್ತೆ ಹಸಿಮೆಣಸಿನಕಾಯಿ ಹಾಕ್ಬಿಟ್ಟು ಇನ್ನು ಶುಂಠಿ ಕೂಡ ಹಾಕೋತಾರೆ. ನಾನೇನ್ ಇದಕ್ಕೇನ್ ಹಾಕ್ಲಿಲ್ಲ. ಅಂಡ್ ಇದನ್ನ ಚೆನ್ನಾಗಿ ಸೋಸ್ಕೊಂತೀನಿ. ಇಲ್ಲಾಂದ್ರೆ ಬಾಯಿಗೆಲ್ಲ ಸಿಗುತ್ತೆ ಅದು ತಿನ್ನೋವಾಗ. ಇದಕ್ಕೆ ನೀರ್ ಕನ್ಸಿಸ್ಟೆನ್ಸಿ ಸ್ವಲ್ಪ ನೀರಾಗಿದ್ರೇನೆ ಪಾನಿ ಚೆನ್ನಾಗಿರೋದು. ಸ್ವಲ್ಪ ನೀರ್ ಹಾಕೊಂತಾ ಇದೀನಿ. ಹಾಗೆ ನೆನ್ಸಿರೋಂಥದ್ದು ಹುಣಸೆ ಹಣ್ಣನ್ನ ಹಾಕೊಳ್ತಾ ಇದೀನಿ. ಹುಣಸೆ ಹಣ್ಣಿನ ರಸ ಸ್ವಲ್ಪ ಹುಳಿ ಖಾರ ಚೆನ್ನಾಗಿರುತ್ತೆ. ಸೊ ಈಗ ಪಾನಿ ರೆಡಿ ಆಯ್ತು. ನಾನೊಂದ್ ಸ್ವಲ್ಪ ಒಂದಿಷ್ಟೇ ಬೆಲ್ಲ ಕೂಡ ಹಾಕೋತೀನಿ. ಹಾಗೆ ಆಲೂಗಡ್ಡೆನೂ ಕೂಡ ನೋಡಿ ಇಷ್ಟು ಚೆನ್ನಾಗಿ ಬೆಂದಿದೆ. ಪೀಲ್ ಕೂಡ ಮಾಡೋದಕ್ಕೂ ತುಂಬಾನೇ ಈಸಿ ಆಗತ್ತೆ. ಈಗ ಇದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಇನ್ನ ಬಟಾಣಿ ಮನೇಲಿ ಇರ್ಲಿಲ್ಲ. ಅಂದ್ರೆ ಬಟಾಣಿ ನಾನ್ ನೆನ್ಸೋದ್ ಮರ್ತೋಗ್ಬಿಟ್ಟಿದೆ. ಸರಿ ಅಂದ್ಬಿಟ್ಟು ಹಾಗೆ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಆಲೂಗಡ್ಡೆ ಎಲ್ಲ ಸ್ಮ್ಯಾಶ್ ಮಾಡ್ಬಿಟ್ಟು ಉಪ್ಪನ್ನ ಹಾಕೊಳ್ತಾ ಇದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಒಂದ್ ಸ್ವಲ್ಪ ಚಾಟ್ ಮಸಾಲಾನ ಹಾಕೊಳ್ತಾ ಇದೀನಿ. ಹಾಗೆ ಇದಕ್ಕೆ ಕೂಡ ನಾನೊಂದ್ ಸ್ವಲ್ಪ ಡ್ರೈ ಮ್ಯಾಂಗೋ ಪೌಡರ್, ಆಮ್ಚೂರ್ ಪೌಡರ್‌ನ ಹಾಕೊಳ್ತಿದೀನಿ. ಸೊ ಇದನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಹಾಗೆ ಒಂದ್ ಸ್ವಲ್ಪ ನಾನು ಗರಂ ಮಸಾಲ ಹಾಕೊಂಡೆ. ಹಾಗೆ ಜೀರಾ ಪೌಡರ್‌ನು ಕೂಡ ಹಾಕೊಂಡೆ. ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತೀನಿ. ಚೆನ್ನಾಗಿರುತ್ತೆ. ಇದಕ್ಕೆ ಬಟಾಣಿ ಒಂದ್ ಸೇರಿಸ್ಬೇಕು. ಅದು ನೆನೆ ಹಾಕೋದ್ ಮರ್ತೋದೆ ಹಾಗಾಗಿ ಆಗ್ಲಿಲ್ಲ. ಸೊ ಸ್ಟಫಿಂಗ್‌ದು ಕೂಡ ಮುಗೀತು. ಇನ್ನ ಪೂರಿ ಒಂದ್ ಮಾಡ್ಕೊಂಡ್ರೆ ಮುಗೀತು ಪಾನಿಪುರಿಗೆ. ಇನ್ನೊಂದ್ ಸ್ವಲ್ಪ ಹೆಸರುಬೇಳೆ ಎಲ್ಲ ಖಾಲಿ ಆಗಿತ್ತು. ತಂದಿದ್ರು ಅಪ್ಪ. ಅದನ್ನೆಲ್ಲ ಒಂದು ಗ್ಲಾಸ್ ಜಾರ್‌ಗೆ ಹಾಕಿ ಇಡ್ತಾ ಇದೀನಿ. ಈಗ ಒಂದ್ ಸ್ವಲ್ಪ ಹೆಸರುಬೇಳೆ ಮತ್ತೆ ಅಕ್ಕಿ ಹಾಕ್ಬಿಟ್ಟು ನಾವು ಕಡೆ ಪುಳುಗುಮು ಅಂತ ಮಾಡ್ತೀವಿ. ಬೆಳಗ್ಗೆ ಚಟ್ನಿ ಮಾಡಿದ್ನಲ್ಲ ಅದಕ್ಕೆ ತುಂಬಾ ಚೆನ್ನಾಗಿರತ್ತೆ ಬಿಸಿದು. ಮುದ್ದೆ ತರ ಮಾಡ್ತೀವಿ. ಇದಕ್ಕೆ ಏನಿಲ್ಲ ಈಕ್ವಲ್ ಕ್ವಾಂಟಿಟಿಲಿ ಸ್ವಲ್ಪ 1 ಗ್ಲಾಸ್ ಹೆಸರುಬೇಳೆ ಅಂದ್ರೆ 1.5 ಗ್ಲಾಸ್ ಅಷ್ಟು
ಅಕ್ಕಿನ ಹಾಕೊಂಡು ಸ್ವಲ್ಪ ಉಪ್ಪು ಹಾಕೊಂಡು 5 ಲೋಟ ನೀರ್ ಹಾಕೋಬೇಕು ಮಾಮೂಲಿಯಾಗಿ. 2.5 ಲೋಟಕ್ಕೆ ಅದಕ್ಕೊಂದು 1.5 ಲೋಟ ಎಕ್ಸ್ಟ್ರಾ ಹಾಕೋಬೇಕಾಗತ್ತೆ. ಹಾಕೊಂಡು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡು ಮುದ್ದೆ ತರ ಮಾಡ್ಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ. ಅಂಡ್ ದೇಹಕ್ಕೆ ತಂಪು ಕೂಡ ಹೆಸರುಬೇಳೆ ಎಲ್ಲ. ಇನ್ನು ಪಾನಿಪುರಿ ಎಲ್ಲ ಆಯ್ತು. ಸರಿ ಎಲ್ಲ ಕಾಯ್ತಾ ಇದ್ರು ಮಕ್ಳು ಕೂಡ ತಿನ್ನೋದಿಕ್ಕೆ. ಕೆಳಗಡೆನೆ ಚಾಪೆ ಹಾಕೊಂಡು ಆರಾಮಾಗಿ ಎಲ್ರು ಕೂತ್ಕೊಂಡು ಪಾನಿಪುರಿ ಒಂದೊಂದೇ ಅವ್ರವ್ರೇ ಸ್ಟಫಿಂಗ್ ಮಾಡ್ಕೊಂಡು ಅವ್ರವ್ರೇ ಪಾನಿ ಎಲ್ಲ ಹಾಕೊಂಡು ಮಾಡ್ತಾ ಇದ್ರು. ಇನ್ನೆಲ್ಲ ಶಿಕಾಗೆ ನಾನೇ ಹಾಕೊಡ್ತಿದ್ದೆ, ಅವಳಿಗೆ ಹಾಕೊಳ್ಳೋದಿಕ್ ಬರಲ್ಲ. ಸೊ ಒಂದ್ ಸ್ವಲ್ಪನೇ ಮಾಡಿದ್ದು, ಜಾಸ್ತಿ ಹಾಕಿದ್ರು ಮಕ್ಳು ಅದೇ ತಿಂತಾರೆ ಮತ್ತೆ ಊಟ ಮಾಡಲ್ಲ ಅಂದ್ಬಿಟ್ಟು. ಸೊ ಈ ರೀತಿ ಏನಾದ್ರು ಮನೇಲೆ ಮಾಡ್ಕೊಡ್ತೀನಿ. ಒಂದ್ ಸ್ವಲ್ಪ ರಿಸ್ಕಿ ಅನ್ಸಿದ್ರು ಮನೇಲೆ ಮಾಡ್ಕೊಡ್ತೀನಿ ಟೈಮ್ ಕೊಟ್ಟು. ಆಚೆ ಏನೇನೋ ಎಲ್ಲೆಲ್ಲೋ ಮಾಡಿರ್ತಾರೆ ಅದನ್ನೆಲ್ಲ ತಿಂದು ಆರೋಗ್ಯನ ಹಾಳ್ ಮಾಡ್ಕೊಳ್ಳೋದಕ್ಕಿಂತ ಈ ತರ ಮಾಡ್ಕೊಳ್ಳೋದು ತುಂಬಾನೇ ಒಳ್ಳೇದು. ಇನ್ನು ಅಮ್ಮ ಸರಿ, ಅಮ್ಮ ಯಾವಾಗ್ಲೂ ಸಂಜೆ ಟೈಮಿಗೆ ಸ್ನಾನ ಮಾಡೋದು ಅವ್ರು. ಸಂಜೆನೆ ಎಲ್ಲ ಮನೆ ಕೆಲ್ಸ ಎಲ್ಲ ಮುಗಿಸೋಷ್ಟೊತ್ತಿಗೆ ಆಗುತ್ತೆ ಅಷ್ಟು. ದೊಡ್ಡ ಮನೆ ಆಗಿರೋದ್ರಿಂದ. ಸರಿ ಇವತ್ ನಾನು ಸ್ವಲ್ಪ ಅಷ್ಟೊಂದ್ ಕೆಲ್ಸ ಏನಿರ್ಲಿಲ್ಲ. ಹಂಗಾಗಿ ನಾನೇ ಪಾತ್ರೆ ಕೂಡ ಎಲ್ಲ ವಾಶ್ ಮಾಡಿ ಕೊಡ್ತಾ ಇದ್ದೆ. ಸೊ ನನಗೊಂದ್ ಸ್ವಲ್ಪ ಕೆಲ್ಸ ಇದ್ದು ಏನಾದ್ರು ನನ್ಗೆ ಸ್ವಲ್ಪ ಸುಸ್ತಾಗಿಲ್ಲ ಅಂದ್ರೆ ನಾನು ಅಂತ ಟೈಮಲ್ಲಿ ಪಾತ್ರೆನು ತೊಳ್ಕೊಡೋದಕ್ಕೂ ಕೂಡ ನಾನು ಹೆಲ್ಪ್ ಮಾಡ್ಕೊಡ್ತೀನಿ. ಇಲ್ಲಾಂದ್ರೆ ತುಂಬಾ ಸುಸ್ತಾಗಿದೆ ಅನ್ನೋ ಟೈಮಲ್ಲಿ ನಾನು ಮಾಡೋದಿಕ್ ಹೋಗಲ್ಲ. ಅವರೇ ಮಾಡ್ಕೊಂತಾರೆ. ಇಲ್ಲ ಅವ್ರು ಮಾಡು ಅಂತಾನು ಏನ್ ಹೇಳಲ್ಲ. ಸೊ ನಾನೇ ಹೋಗಿ ಎಲ್ಲಾನು ಮಾಡ್ತಾ ಇರ್ತೀನಿ ನನಗೆ ಫ್ರೀ ಇದ್ದ ಟೈಮಲ್ಲಿ. ನನಗೆ ಆರಾಮ್ ಅನ್ಸುತ್ತಲ್ಲ, ಸುಸ್ತು ಅದು ಇದು ಏನಿಲ್ಲ, ವರ್ಕ್ ಟಯರ್ಡ್ನೆಸ್ ಆ ತರದ್ದೇನು ಇಲ್ಲ ಅಂದಾಗ ಹೋಗಿ ನಾನೇ ಮಾಡ್ಕೊಂಡ್ಬಿಡ್ತೀನಿ. ಹಾಗೆ ಇದಿಷ್ಟು ನಮ್ದು ಡಿನ್ನರ್ ಕೂಡ ಮುಗ್ದು ನಾನು ಪಾತ್ರೆನ ವಾಶ್ ಮಾಡ್ತಾ ಇರೋದು ಒಂದ್ ಸ್ವಲ್ಪ ಹೊತ್ತು ಬಿಟ್ಟು. ಸೊ ಟೈಮ್ ನೋಡಿ ಆಗ್ಲೇ ಆಲ್ಮೋಸ್ಟ್ 9:35, 9:40 ಆಗ್ತಾ ಬರ್ತಿದೆ. ಇನ್ನು ಬೆಳಗ್ಗೆ ನಾಳೆ ತಿಂಡಿಗೆ ಸಾಂಬಾರ್ಗೆ ಬೇಕಲ್ಲ, ಅದನ್ನು ಕೂಡ ಫ್ರಿಡ್ಜ್ ಅಲ್ಲಿ ತರಕಾರಿ ಎಲ್ಲ ನೋಡ್ಕೊಂತೀನಿ ಏನೇನಿದೆ ಏನೇನ್ ಮಾಡ್ಬೇಕು ಅಂತ. ಒಂದು ನನ್ಗೆ ಗೆಸ್ ಅನ್ನೋದಿರುತ್ತೆ, ಬೆಳಗ್ಗೆ ಎದ್ದ ತಕ್ಷಣ ಆಗಲ್ಲ ಅಲ್ವಾ, ಹಾಗಾಗಿ. ಇನ್ನು ನೈಟ್ ಮಲ್ಕೊಳ್ಳೋಕು ಮುಂಚೆ ಒಂದ್ಸತಿ ಬ್ರಷ್ನ ಮಾಡ್ತೀನಿ. ಸೊ ಬ್ರಷ್ ಯುವರ್ ಟೀತ್ ಟ್ವೈಸ್ ಅ ಡೇ, ಇದನ್ನ ಚಿಕ್ಕ ಮಕ್ಳೆಲ್ಲ ಹೇಳ್ತಿರ್ತಾರೆ, ಇದನ್ನ ಮರಿಬಾರ್ದು ಯಾವುದೇ ಕಾರಣಕ್ಕೂ. ಸೊ ಇನ್ನು ನಾನ್ ಬ್ರಷ್ ಮಾಡಕ್ ಹೋದ್ರೆ ಲಸಿಕಾನ ನಾನ್ ಕರಿಯಲ್ಲ, ಅವಳೇ ಬಂದ್ಬಿಡ್ತಾಳೆ ವಾಲಂಟಿಯರ್ ಆಗಿ, ಇಲ್ಲ ನಾನು ಬ್ರಷ್ ಮಾಡ್ತೀನಿ ಅಂತ. ಒಂದ್ಸತಿ ನನ್ಗೆ ಬ್ರಷ್ ಮಾಡಕ್ಕೆ ಟೈಮ್ ಆಗಲ್ಲ, ಆಗ ಅವಳು ಬರಲ್ಲ, ನಾನ್ ಏನ್ ಮಾಡಿದ್ರು ಲಸಿಕಾ ಮಾಡ್ಬಿಡ್ತಾಳೆ ವಾಲಂಟಿಯರ್ ಆಗಿ ಬಂದು. ಇನ್ನು ಲಿಪ್ಸ್ನು ಕೂಡ ಬ್ರಷ್ ಹಿಂದಗಡೆ ಒಂದು ಸ್ಕ್ರಬ್ಬರ್ ತರ ಇರುತ್ತೆ, ಅದ್ರಲ್ಲಿ ಕೂಡ ಸ್ಕ್ರಬ್ ಮಾಡ್ಕೊಂಡ್ರೆ ಲಿಪ್ಸ್ ಪಿಗ್ಮೆಂಟೇಶನ್ ಏನಿದ್ರು ಹೊರಟೋಗುತ್ತೆ. ಒಂದು ಒಳ್ಳೆ ಸ್ಕ್ರಬ್ಬರ್ ತರ ಯೂಸ್ ಆಗುತ್ತೆ. ಸೊ ಇದನ್ನು ಕೂಡ ಫಾಲೋ ಮಾಡಿ ಬ್ರಷ್ ಮಾಡಿದ್ಮೇಲೆ. ಇವತ್ತಿನ ಡೇ 1 ಚಾಲೆಂಜ್ ಅಂತ ಹೇಳ್ಬೋದು. ಡೇ 1 ಚಾಲೆಂಜ್ ನಂದು ಮಾರ್ನಿಂಗ್ ಇಂದ ನೈಟ್ ರೊಟೀನು. ಸೊ ಈಗ ಮಲ್ಕೊಳ್ಳೋದೆ. ಸ್ಕಿನ್ ಕೇರ್ ಏನಿಲ್ಲ, ನಾನು ಬಂದ ತಕ್ಷಣನೇ ಸ್ವಲ್ಪ ಮಾಯಿಶ್ಚರೈಸರು ಮತ್ತು ಅಂಡರ್ ಐ ಕ್ರೀಮ್ ಇಟ್ಕೊಂಡಿದ್ದೀನಿ. ಹಾಂ, ಇಲ್ಲ ಸಂಜೆ ಹೊತ್ತೇನಾದರೂ ಮಿಸ್ ಆದರೆ ಈಗ ನಾನು ಅದನ್ನು ಅಪ್ಲೈ ಮಾಡ್ಕೋತೀನಿ. ಹಾಗೆ ಇಲ್ಲಾಂದರೆ ಆಲ್ಮೋಸ್ಟ್ ನಾನು ಸಂಜೆನೇ ಅಂಡರ್ ಐ ಕ್ರೀಮು ಮಾಯಿಶ್ಚರೈಸರ್ ಎಲ್ಲ ಹಚ್ಕೊಂಡಿರ್ತೀನಿ, ಮತ್ತು ಏನು ಹಚ್ಕೊಳ್ಳೋದಿಲ್ಲ. ಇನ್ ಕೇಸ್ ಏನಾದರೂ ಮಿಸ್ ಆದರೆ ನೈಟ್ ಹೊತ್ತು ಹಚ್ಕೊಂಡು ಕಂಪಲ್ಸರಿ ಮಲ್ಕೋತೀನಿ. ನೈಟ್ ನೋಡಿ, ಇದು ಹಿಮಾಲಯದು ಅಂಡರ್ ಐ ಕ್ರೀಮ್ ಯೂಸ್ ಮಾಡ್ತೀನಿ. ಆ್ಯಂಡ್ ಮಾಯಿಶ್ಚರೈಸರ್ ಒಂದೊಂದ್ಸತಿ ನಾನು ಪಾಂಡ್ಸ್ ಯೂಸ್ ಮಾಡ್ತೀನಿ, ಇಲ್ಲಾಂದರೆ ಫೇಸ್ ಟೋನರ್ ಹಾಕೋತೀನಿ. ಇದು ಗ್ಲಾಸ್ ಟೈಪ್ ಥರ ಬರುತ್ತೆ, ಇದು ಮಮಾ ಅರ್ಥಿಂದು. ಸೊ ಇದು ಲಿಪ್ ಕೇರ್ ಅಂತೂ ಕಂಪಲ್ಸರಿ ಮಲಗಿರೋವಾಗ. ಸೊ ಒಂದು 4 ಟೈಮ್ಸ್ ಹಚ್ತೀನಿ, ಬೆಳಗ್ಗೆ ಸ್ನಾನ ಆದಮೇಲೆ ಒಂದ್ಸಲ, ಆಮೇಲೆ ಮಿಡಲಲ್ಲಿ ಮಧ್ಯಾಹ್ನ ಒಂದ್ಸಲ, ಸಂಜೆ ಫ್ರೆಶ್ ಅಪ್ ಆದಮೇಲೆ ಒಂದ್ಸಲ, ಮಲಗುವಾಗ ಒಂದ್ಸಲ. ಇದು ಬಂದುಬಿಟ್ಟು ನಿವ್ಯಾದಿದು ಸೇಮ್ ವಾಟರ್ ಮೆಲನ್ ಥರನೇ ಸ್ಮೆಲ್ ಬರುತ್ತೆ. ಸೊ ವಾಟರ್ ಮೆಲನ್ ಥರನೇ ಸ್ಮೆಲ್ ಬರುತ್ತೆ, ಸಖತ್ತಾಗಿದೆ. ನನಗೆ ಯಾವಾಗಲೂ ಮಾಯಿಶ್ಚರ್ ಆಗಿರಬೇಕು. ಆ್ಯಂಡ್ ಅದಕ್ಕೂ ಮುಂಚೆ ನೀವು ಬ್ರಷ್ ಮಾಡ್ತಿರಲ್ಲ, ಹಿಂದಗಡೆ ಟಂಗ್ ಕ್ಲೀನಿಂಗ್ ಇರುತ್ತಲ್ಲ, ಅದರಲ್ಲಿ ಸ್ಕ್ರಬ್ ಮಾಡಿಕೊಂಡ್ರೆ ಸ್ವಲ್ಪ ಏನಾದರೂ ಟ್ಯಾನ್ ಆಗಿದ್ದರೆ, ಏನಾದರೂ ಡೆಡ್ ಸ್ಕಿನ್ ಥರ ಏನಾದರೂ ಇದ್ದರೆ ಎಲ್ಲ ಹೊರಟೋಗುತ್ತೆ. ಏನಾದರೂ ಪಿಗ್ಮೆಂಟೇಷನ್ ಟೈಪ್ ಆ ಥರ ಆಗಿದ್ರೂ ಹೊರಟೋಗುತ್ತೆ, ಅಂದರೆ ಪ್ರಿವೆಂಟ್ ಮಾಡ್ಬೋದು. ಸೊ ಮಾಯಿಶ್ಚರೈಸ್ ಸ್ಕ್ರಬ್ ಆದಮೇಲೆ ಒಂಚೂರು ಮಾಯಿಶ್ಚರೈಸರ್ ಹಚ್ಕೊಂಡ್ರೆ ಬೆಳಗ್ಗೆ ಇದ್ದಾಗ ನಮಗೆ ಸಾಫ್ಟ್ ಲಿಪ್ಸ್ ಅಂತ ಫೀಲ್ ಆಗುತ್ತೆ. ಇಲ್ಲಾಂದರೆ ಡ್ರೈ ಆಗೋದು, ಒಡೆಯೋದು, ಆ ಒಡೆದು ರಕ್ತ ಎಲ್ಲ ಬರೋದಕ್ಕೆಲ್ಲ ಸ್ಟಾರ್ಟ್ ಆಗುತ್ತೆ. ನಮಗೊಂಥರ ಹಿಂಸೆ ಅನಿಸುತ್ತೆ, ಇರಿಟೇಟ್ ಅನಿಸುತ್ತೆ, ನೋಡೋಕ್ಕೂ ಕೂಡ ಚೆನ್ನಾಗಿರಲ್ಲ. ಸೊ ಅಷ್ಟೇ, ನಂದು ಡೇ 1 ಚಾಲೆಂಜು ಹೀಗಿತ್ತು. ಸೊ ಇಷ್ಟ ಆಯಿತಾ ಅಂತ ಹೇಳಿ. ಸೊ ಚಾಲೆಂಜ್ನ ಆಕ್ಸೆಪ್ಟ್ ಮಾಡಿದ್ದೀನಿ, ಅವತ್ತೇ ಹೇಳಿದ್ದೆ ಸೊ ಚಾಲೆಂಜ್ ಮಾಡ್ತೀನಿ ಅಂತ. ಇದಿಷ್ಟು ನಂದು ಡೇ 1 ಚಾಲೆಂಜ್ ಫುಲ್ ಡೇ ರೊಟೀನ್ ಆಗಿರುತ್ತೆ. ಸೊ ಮತ್ತೆ ಮುಂದಿನ ವ್ಲಾಗ್ನಲ್ಲಿ ಸಿಗ್ತೀನಿ. ಆ್ಯಂಟಿಲ್ ದೆನ್ ನಮಸ್ಕಾರ, ಗುಡ್ ನೈಟ್. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಈಗ ಮಲ್ಕೊಳ್ಳೋದೆ. ಬಿಫೋರ್ 10
10:30 ಮಲಗಲ್ಲ, ಬಿಫೋರ್ 10 ಆಲ್ಮೋಸ್ಟ್ 10 to 10 ಒಳಗಡೆ ಬೆಡ್ ಮೇಲೆ ಒಂದು 15 ನಿಮಿಷ ಹಂಗೂ ಹಿಂಗೂ ಉಳ್ಳಾಡ್ಬಿಟ್ಟು ಒಂದು 15 ನಿಮಿಷಕ್ಕೆಲ್ಲ ಮಲ್ಕೊಂಡ್ಬಿಡ್ತೀನಿ. ಜಾಸ್ತಿ ಟೈಮ್ ಏನಿರಲ್ಲ. ಸೊ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಬಾಯ್ ಬಾಯ್, ಗುಡ್ ನೈಟ್, ನಮಸ್ಕಾರ.